ಸುತ್ತ ಎತ್ತ ನೋಡಿದರೂ ಬಂಡೆಗಲ್ಲುಗಳು, ಬೆಟ್ಟ ಗುಡ್ಡ, ನಡುವೆ ಹೀಗೆ ಅಲ್ಲಿ ಇಲ್ಲಿ ಭತ್ತದ ಗದ್ದೆಗಳು. ಇದು ಶ್ರೀಶೈಲಕ್ಕೆ ಹೋಗುವ ಮಾರ್ಗ ಮಧ್ಯದಲ್ಲಿನ ಒಂದು ನೋಟ. ಭಯಂಕರ ಬಿಸಿಲನ್ನು ತಾಳಲಾರದೆ ಮಾರ್ಗ ಮಧ್ಯದಲ್ಲಿ ತಂಪು ಪಾನೀಯ ಸೇವನೆ ಒಂದೇ ದಾರಿ. ಇದಕ್ಕೆ ತಂಪು ಕುಡಿಯೋದು, ಗಾಡಿ ಹೊಡೆಯೋದು ಅಷ್ಟೇ. ಬನ್ನಿ ನೋಡೋಣ. ಪ್ರತಿ ವರ್ಷ ಹೋಳಿ ಹುಣ್ಣಿಮೆ ನಂತರ ಪ್ರತಿ ಊರಿನಿಂದ ಕಂಬಿ ಮಲ್ಲಯ್ಯನ ಹೊತ್ತುಕೊಂಡು ಭಕ್ತಾದಿಗಳು ಪಾದಯಾತ್ರೆ ಮುಖಾಂತರ ತೆರಳುವಂಥ ಪುಣ್ಯಕ್ಷೇತ್ರ ಶ್ರೀಶೈಲ. ವಿಜಯಪುರ ಜಿಲ್ಲೆಯಿಂದ ಸರಿಸುಮಾರು 500 ಕಿಲೋಮೀಟರ್ ದೂರ ಇರತಕ್ಕಂತಹ ಈ ಪುಣ್ಯಕ್ಷೇತ್ರಕ್ಕೆ ಭಕ್ತಾದಿಗಳು ಕಂಬಿಯನ್ನು ಹೊತ್ತುಕೊಂಡು ಪ್ರತಿನಿತ್ಯ 40ರಿಂದ 50 ಕಿಲೋಮೀಟರ್ ಸರಾಸರಿಯಂತೆ ಸುಮಾರು 15ರಿಂದ 20 ದಿನಗಳವರೆಗೆ ನಿರಂತರ ಪಾದಯಾತ್ರೆ ತೆರಳುತ್ತಾರೆ. ಅದೇ ರೀತಿ ಬಸ್ಸು, ರೈಲು ಹಾಗೂ ದ್ವಿಚಕ್ರ ವಾಹನ ಮುಖಾಂತರ ತೆರಳುವ ಭಕ್ತಾದಿಗಳು 1 ಅಥವಾ 2 ದಿನದಲ್ಲಿ ಹೋಗಿ ಶ್ರೀಶೈಲಂ ತಲುಪುತ್ತಾರೆ. ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣದ ಮಧ್ಯದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ನಲ್ಲಮಲ್ಲ ಫಾರೆಸ್ಟ್ನಲ್ಲಿ ಇದು ಮೆಹಬೂಬ್ ನಗರದ ರಸ್ತೆಯ ಮುಖಾಂತರ ಹಾಯ್ದು ಮುಂದೆ ಬರುವಂತಹ ಕರ್ನೂಲ್ ಜಿಲ್ಲೆಯಲ್ಲಿ ಆತ್ಮಾಕೂರು ತಾಲೂಕಿನ ಶ್ರೀಶೈಲಂ. ನಾವೀಗ ತಿರುಗ್ತಾ ಇರೋದು ಪವಿತ್ರ ಕ್ಷೇತ್ರ ಶ್ರೀಶೈಲಂ. ಇಲ್ಲಿನ ತಾಪಮಾನ ಸರ್ವೇ ಸಾಧಾರಣ 40 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ವಿಪರೀತ ಅಂದರೆ 47-48ವರೆಗೂ ಇಲ್ಲಿನ ತಾಪಮಾನ. ಅಂದರೆ ನೀವೇ ಊಹಿಸ್ಕೊಳ್ಳಿ. ನಲ್ಲಮಲ್ಲ ದಟ್ಟ ಕಾಡಿನ ಮಧ್ಯದಲ್ಲಿ ಸುಮಾರು 80ರಿಂದ 120 ಕಿಲೋಮೀಟರ್ ಒಳಗಡೆ ಹೋದರೆ ಶ್ರೀಶೈಲ ಕ್ಷೇತ್ರ ಸಿಗುತ್ತದೆ. ಇಲ್ಲಿಂದ ಪ್ರಾಣಿಗಳ ಚಲನವಲನವನ್ನು ಗುರುತಿಸಬಹುದಾಗಿದೆ. ಅಸಲಿ ಪ್ರಯಾಣ ಇಲ್ಲಿಂದ ಶುರು. ನಾವು ನಮ್ಮ ಸೈಕಲ್ ಮೋಟ್ರನ್ನು ತೆಗೆದುಕೊಂಡು ಹೋಗ್ತಿರ್ಬೇಕಾದ್ರೆ ವಿಪರೀತ ಬಿಸಿಲನ್ನು ತಡೆಯಲಾರದೆ ಅಲ್ಲಲ್ಲಿ ವಿಶ್ರಾಂತಿಯನ್ನು ಪಡೆದು ಮುಂದೆ ತೆರಳಿದೆವು. ಹಾಗೂ ಅನೇಕ ರೋಚಕ ಅನುಭವವನ್ನು ನಾವಿಲ್ಲಿ ಪಡೆದೆವು. ಯಾತ್ರಿಕರಿಗೆ ಹಾಗೂ ಪ್ರವಾಸಿಗರಿಗೆ ಮಾರ್ಗ ಮಧ್ಯದಲ್ಲಿ ವಿಶ್ರಾಂತಿಯನ್ನು ಪಡೆಯಲು ಹಾಗೂ ಊಟೋಪಚಾರವನ್ನು ಮಾಡಲು ಸಾಕಷ್ಟು ಗೆಸ್ಟ್ ಹೌಸ್ಗಳು ಹಾಗೂ ಬೃಹತ್ ಪ್ರಮಾಣದ ಹೋಟೆಲ್, ಲಾಡ್ಜ್, ವಿಲ್ಲಾಗಳ ವ್ಯವಸ್ಥೆ ಅಲ್ಲಲ್ಲಿ ಇದೆ. ಹಾಗಾಗಿ ಯಾವುದೇ ತೊಂದರೆ ಇಲ್ಲ. ಇಲ್ಲಿರುವ ಬೃಹದಾಕಾರದ ನೀರಿನ ಮೂಲ ಎಂದರೆ ಅದು ನಾಗಾರ್ಜುನ ಸಾಗರ ಬೃಹತ್ ಪ್ರಮಾಣದ ನೀರಾವರಿ ಯೋಜನೆ. ಅದನ್ನು ನಾವಿಲ್ಲಿ ನೋಡ್ಬೋದು. ಈ ನಾಗಾರ್ಜುನ ಡ್ಯಾಮ್ ಇಲ್ಲಿನ ನೀರಿನ ಮೂಲವಾಗಿದೆ. ಈ ಸಾರ್ತಿ ಮಳೆ ಕಡಿಮೆಯಾದ ಕಾರಣ ಕಾಡಿನಲ್ಲಿ ಸಾಕಷ್ಟು ಮರಗಳು ಒಣಗಿ ಹೋಗಿ ಪ್ರಾಣಿಗಳು ದಿಕ್ಕ ತೋಚದಂತಾಗಿವೆ. ವಿಪರೀತ ಬಿಸಿಲಿನ ಕಾರಣದಿಂದ ಅಲ್ಲಲ್ಲಿ ಮರಗಳಿಗೆ ತನ್ನಿಂತಾನೇ ಬೆಂಕಿ, ಕಾಡ್ಗಿಚ್ಚು ಹಬ್ಬಿ ಕಾಡೆಲ್ಲ ಭಯಂಕರ ಹೊಗೆಯಿಂದ ತುಂಬಿಕೊಂಡಿದೆ. ಆ ಎಲ್ಲ ವಿಡಿಯೋಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಧನ್ಯವಾದಗಳು.